ಕಾರ್ಮಿಕನ ಮಗ ಈಗ ಸಚಿವ. ಶಾಸಕರಾದ್ರೂ ಸ್ವಂತ ಮನೆ ಇಲ್ಲ. ಡಿಕೆ ಸಂಪುಟದಲ್ಲಿ ಸಿಂಪಲ್ ಸಚಿವ. ಕೆಎಸ್ ಬಸವಂತಪ್ಪನಿಗೆ ಒಲಿದ ಮಂತ್ರಿಗಿರಿ ಎಂಬ ಹೆಸರಿನ ನಾನು ಮೊದಲ ಬಾರಿಗೆ ಶಾಸಕರಾದ ಹೊತ್ತಲ್ಲೇ ಒಲಿದ ಸಚಿವ ಸ್ಥಾನ. ಮಾಜಿ ಸಚಿವ ಎಚ್ ಆಂಜನೇಯ ಅಳಿಯ ಇ ಬಸವಂತಪ್ಪ ಪೌರ ಕಾರ್ಮಿಕನ ಮಗ. ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಮಿಕ, ಚಿತ್ರಮಂದಿರದ ಗೇಟ್ ಕೀಪರ್, ಸೈಕಲ್ ಸ್ಟ್ಯಾಂಡ್ ಹಾಗೂ ಶೌಚಾಲಯ ನಿರ್ವಹಣೆಯ ಗುತ್ತಿಗೆದಾರ, ಇದೀಗ ರಾಜ್ಯದ ಸಚಿವ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಸಂಗಪ್ಪ ಹಾಗೂ ಹನುಮಕ್ಕ ದಂಪತಿಯ ಪುತ್ರನಾಗಿ ಜನಿಸಿದ ಬಸವಂತಪ್ಪ ಜೀವನದ ಕಠಿಣ ಹಾದಿಯನ್ನ ದಾಟಿ ಬೆಳೆದವರು. ಸ್ವಚ್ಛತಾ ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿದ ಅನುಭವದಿಂದ ಸಾಮಾನ್ಯ ಜನರ ಕಷ್ಟಗಳನ್ನ ಹತ್ತಿರದಿಂದ ಕಂಡಿದ್ದಾರೆ. ಅಧಿಕಾರಕ್ಕಿಂತ ಸೇವೆಯೇ ದೊಡ್ಡದು ಎಂದು ನಂಬಿರುವ ನಾಯಕ ಎನ್ನುವ ಹೆಸರು ಕೂಡ ಇವರಿಗಿದೆ. ರಾಜಕೀಯಕ್ಕೆ ಬರುವ ಮೊದಲು ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಮಿಕರಾಗಿ ಸೇವೆಯನ್ನ ಸಲ್ಲಿಸಿದ್ದ ಬಸವಂತಪ್ಪ ದಾವಣಗೆರೆಯ ಚಿತ್ರಮಂದಿರದಲ್ಲಿ ಗೇಟ್ ಕೀಪರ್ ಆಗಿಯೂ ಕೆಲಸವನ್ನ ಮಾಡಿದ್ದಾರೆ. ಬಳಿಕ ಬಸ್ ನಿಲ್ದಾಣದ ಪಾರ್ಕಿಂಗ್ ಹಾಗೂ ಶೌಚಾಲಯದ ನಿರ್ವಹಣೆಯ ಗುತ್ತಿಗೆ ಪಡೆದು ದುಡಿಯುತ್ತಲೇ ಜೀವನವನ್ನ ಕಟ್ಟಿಕೊಂಡಿದ್ರು. ಸುಮಾರು 2 ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಪೋಸ್ಟರ್ ಅಂಟಿಸುವ ಕೆಲಸದಿಂದ ರಾಜಕೀಯ ಪಯಣ ಆರಂಭಿಸಿದ ಬಸವಂತಪ್ಪ ಹಂತ ಹಂತವಾಗಿ ಪಕ್ಷದಲ್ಲಿಯೇ ತಮ್ಮದೇ ಆದ ಸ್ಥಾನವನ್ನ ಗಳಿಸಿಕೊಂಡ್ರು. 2016ರಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯದಲ್ಲಿ ಮೊದಲ ಯಶಸ್ಸನ್ನ ಕಂಡ ಇವರು 2018ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡ್ರು. ಆದ್ರೆ 2023ರಲ್ಲಿ ಮಾಯಕೊಂಡ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಇದೀಗ ಮೊದಲ ಅವಧಿಯಲ್ಲಿಯೇ ಸಚಿವ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಸ್ವಂತ ಮನೆ ಇಲ್ಲದ ಸರಳ ಶಾಸಕ ಎನ್ನುವ ಹೆಗ್ಗಳಿಕೆ ಹೊಂದಿರುವ ಬಸವಂತಪ್ಪ ಇಂದಿಗೂ ಗ್ರಾಮದಲ್ಲಿ ದಾರಿಯಲ್ಲಿ ಸಿಕ್ಕ ಜನರ ಸಮಸ್ಯೆಯನ್ನ ಆಲಿಸ್ತಾರೆ. ದೇವಸ್ಥಾನದ ಅಂಚು, ಟೀ ಅಂಗಡಿ ಅಥವಾ ಹಳ್ಳಿ ರಸ್ತೆಯ ಬದಿಯಲ್ಲಿ ಕುಳಿತು ಜನರ ಅಹವಾಲು ಸ್ವೀಕರಿಸಿ ಅಲ್ಲಿಂದಲೇ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಯನ್ನ ಪರಿಹರಿಸುವುದು ಅವರ ಕಾರ್ಯಶೈಲಿ. ಕ್ಷೇತ್ರದಲ್ಲಿ ಅಪಘಾತ ಅಥವಾ ಅನಾಹುತ ಸಂಭವಿಸಿದ್ರೆ ಮೊದಲು ನೆನಪಾಗುವ ಹೆಸರು ಬಸವಂತಪ್ಪ. ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸುವುದು, ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೆರವಾಗುವುದು, ಅಗತ್ಯವಿದ್ರೆ ಆಸ್ಪತ್ರೆಯಲ್ಲಿಯೇ ನಿಂತು ಸಹಾಯ ಮಾಡುವುದು ಇವರ ದಿನನಿತ್ಯದ ಸೇವೆ. ಈ ಕಾರಣಕ್ಕೆ ಕ್ಷೇತ್ರದ ಜನ ಇವರನ್ನ ಪ್ರೀತಿಯಿಂದ ಆಂಬ್ಯುಲೆನ್ಸ್ ಬಸವಣ್ಣ ಅಥವಾ 108 ಬಸವಣ್ಣ ಎಂದು ಕರೀತಾರೆ. ಬಸವಂತಪ್ಪ ಅವರು ಮಾಜಿ ಸಚಿವ ಎಚ್ ಆಂಜನೇಯ ಅವರ ಅಳಿಯ. ಆಂಜನೇಯ ಅವರ ಸಹೋದರಿಯಾದ ಹನುಮಕ್ಕ ಅವರ ಪುತ್ರ. ಮಾಯಕೊಂಡ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡ ಇವರು ಕ್ಷೇತ್ರದ ರಾಜಕಾರಣದಲ್ಲಿಯೇ ತಮ್ಮದೇ ಆದ ಪ್ರಭಾವವನ್ನ ಹೊಂದಿದ್ದಾರೆ. ಒಟ್ಟಾರೆ ಸರಳತೆಯೇ ಇವರ ರಾಜಕೀಯ ಜೀವನಕ್ಕೆ ಗರಿಯಾಗಿ ಮಾರ್ಪಟ್ಟಿತು. ಅದು ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಥಾನದಿಂದ ರಾಜ್ಯದ ಸಚಿವ ಸ್ಥಾನದವರೆಗೂ ಕರೆದೊಯ್ದಿದೆ ಎನ್ನುವುದು ಕ್ಷೇತ್ರದ ಜನರ ಅಭಿಪ್ರಾಯ. ವ್ಯವಸ್ಥೆಗಳಿಗಿಂತ ಹೆಚ್ಚಾಗಿ ದಾರಿಯಲ್ಲಿ ಸಿಗುವ ಯಾರದ್ದೋ ಮನೆ, ಹಳ್ಳಿ ದೇವಸ್ಥಾನದ ಅಂಚು, ಗೂಡಂಗಡಿ ಅಥವಾ ಪುಟ್ಟ ಹೋಟೆಲ್ನಲ್ಲೇ ಕುಳಿತು ಜನರ ಸಮಸ್ಯೆಯನ್ನ ಆಲಿಸುವ ಬಸವಂತಪ್ಪ ಜನರ ಸಮಸ್ಯೆಯನ್ನ ಕೇಳಿದ ತಕ್ಷಣ ಅಲ್ಲಿಂದಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸ್ಪಂದಿಸುವ ಕಾರ್ಯವೈಖರಿಯನ್ನ ರೂಢಿಸಿಕೊಂಡಿದ್ದಾರೆ. ಪೌರ ಕಾರ್ಮಿಕನ ಮಗನಿಂದ ರಾಜ್ಯದ ಸಚಿವನ ತನಕದ ಕೆಎಸ್ ಬಸವಂತಪ್ಪ ಅವರ ಪಯಣ ಸಾಮಾನ್ಯ ಕುಟುಂಬದ ಯುವಕರಿಗೂ ಪ್ರೇರಣೆಯಾಗಿದೆ. ಸರಳತೆ, ಸೇವಾ ಮನೋಭಾವ ಮತ್ತು ಜನರೊಂದಿಗಿನ ನಂಟೆ ಅವರನ್ನ ಇಂದು ರಾಜ್ಯದ ಆಡಳಿತದ ಪ್ರಮುಖ ಜವಾಬ್ದಾರಿಯವರೆಗೆ ಕರೆದೊಯ್ದಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, AS TV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.